ವಿಜಯಪುರದಲ್ಲಿ ಈ ಗಣೇಶ ವಿಸರ್ಜನೆ ವೇಳೆ ಅತಿದೊಡ್ಡ ಅವಘಡ ಸಂಭವಿಸಿಬಿಟ್ಟಿದೆ. 7ನೇ ದಿನದ ಗಣೇಶ ವಿಸರ್ಜನೆ ವೇಳೆ ಆಗಿರುವಂತಹ ಅವಘಡ ಇದು. ವಿದ್ಯುತ್ ಶಾಕ್ಗೆ ವಿದ್ಯುತ್ ಪ್ರವಹಿಸಿ ವ್ಯಕ್ತಿಯೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಆಗಿದ್ದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನಿಮಗೆ. 7ನೇ ದಿನದ ಗಣೇಶ ವಿಸರ್ಜನೆ ವೇಳೆ ನಡೆದಿರುವಂತಹ ಅನಾಹುತ ಇದು. ವಿಜಯಪುರದಲ್ಲಿ ಆಗಿರುವುದು ಗಣೇಶ ವಿಸರ್ಜನೆಗೆ ಅಂತ ಪಾಪ ವಿಪರೀತ ಸೆಲೆಬ್ರೇಷನ್ಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರು. ಆದರೆ ವಿದ್ಯುತ್ ಕಂಬಿಯನ್ನ ಕೋಲಿನಿಂದ ಸರಿಸೋದಕ್ಕೆ ಈ ವೇಳೆ ಯುವಕರು ಪ್ರಯತ್ನ ಪಡ್ತಾರೆ. ಅದರಲ್ಲಿ ಒಬ್ಬ ಯುವಕನ ಸ್ಥಿತಿ ಅಂದರೆ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವನ ಜೊತೆಗೆ ಇದ್ದಂತಹ ಇಬ್ಬರ ಯುವಕರ ಸ್ಥಿತಿ ಗಂಭೀರವಾಗಿದೆ ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇದೆ. ಸಾವನ್ನಪ್ಪಿದ ನತದೃಷ್ಟ ಯುವಕನನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಜಸ್ಟ್ 21 ವರ್ಷ ವಯಸ್ಸಾಗಿತ್ತು. ಏರಿಯಾದಲ್ಲಿ ಗಣೇಶ ಕೂರಿಸಿದ್ದಾರೆ ಅನ್ನೋ ಖುಷಿ ಇತ್ತು. ಆದರೆ ಖುಷಿ ಮಾಯವಾಗೋದಕ್ಕೆ ಹೆಚ್ಚಿನ ಸಮಯ ಬೇಕಾಗಲಿಲ್ಲ. ಒಂದು ಸಣ್ಣ ಅಜಾಗರೂಕತೆ ಒಬ್ಬನ ಪ್ರಾಣವನ್ನ ಬಲಿ ಪಡೆಯೋ ರೀತಿ ಆಗಿ ಹೋಗಿದೆ. ಈ ಗಣೇಶ ವಿಸರ್ಜನೆ ವೇಳೆ 108 ಗೈಡ್ಲೈನ್ಸ್ ಅನ್ನು ಹಾಕಿರ್ತಾರೆ. ಬಟ್ ಅದನ್ನೆಲ್ಲ ಆಗಾಗ ಮರೆಯೋದ್ರಿಂದ ಅಂದರೆ ಆ ಖುಷಿಯಲ್ಲಿ ಇಂಪಾರ್ಟೆಂಟ್ ವಿಚಾರಗಳನ್ನು ಮರೆಯೋದ್ರಿಂದ ವ್ಯಕ್ತಿಗಳ ಸಾವು ನಿರಂತರವಾಗಿ ಆಗ್ತಾ ಇದೆ. ಈ ವಿಜಯಪುರದಲ್ಲೂ ಇಂಥದ್ದೇ ಘಟನೆ. ವಿಜಯಪುರ ನಗರದಲ್ಲಿ ಗಣೇಶ ಏನು ವಿಸರ್ಜನೆ ನಡೆದಿತ್ತು. ನಿನ್ನೆ ಆ ಗಣೇಶ ವಿಸರ್ಜನೆ ವೇಳೆ ಏನಂತಂದರೆ ಒಂದು ಅವಘಡ ಸಂಭವಿಸಿದೆ. ಏನು DJ ಮೇಲೆ ಕೂತಂಥ ಯುವಕರು ಇದ್ದರು. ಆ ಯುವಕರು ಏನಂತಂದರೆ ನೀವು ನೋಡ್ತಿರುವ ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ ನಿಮಗೆ. ಈ ಹೈ ಟೆನ್ಷನ್ ವೈರ್ ಏನು ಬರ್ತದೆ, ಈ ಹೈ ಟೆನ್ಷನ್ ವೈರ್ನ ಎತ್ತಿ ಇಡೋಕ್ಕೆ ಅಂದರೆ DJ ಮೇಲೆ ಕೂತಂಥ ಏನು ಯುವಕರು ಇದ್ದರು ಅವರು ಇದನ್ನು ಎತ್ತಿ ಹಿಡಿದು DJನ ಮುಂದೆ ಸಾಗಿಸ್ಲಿಕ್ಕೆ ಮುಂದಾಗ್ತಾರೆ. ಆದರೆ ಏನು ಹೈ ಟೆನ್ಷನ್ ವೈರ್ ಇದೆ ಇದಕ್ಕೆ ಸಂಪೂರ್ಣವಾಗಿ ಏನಂತ ಮೇಲೆ ಒಂದು ಪ್ಲಾಸ್ಟಿಕ್ ಕೋಟ್ ಇರುತ್ತೆ. ಆದರೆ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ನಿಮಗೆ ಪಬ್ಲಿಕ್ ಟಿವಿಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಒಂದು ವೈರ್ನ ಏನೊಂದು ಪ್ಲಾಸ್ಟಿಕ್ ವೈರ್ ಇದೆ ಆ ಪ್ಲಾಸ್ಟಿಕ್ ವೈರ್ನ ತೆಗೆದಂಥ ತಂತಿಗಳು ಹೊರಗಡೆ ಕಾಣಿಸ್ತಾ ಇದೆ. ಆ ತಂತಿಗಳೇನಿದೆ ಆ ತಂತಿಗಳಿಂದನೇ ಈ ರೀತಿ ಏನು ಅಂತಂದರೆ ಈ ಅವಘಡ ಸಂಭವಿಸುವ ಸಾಧ್ಯತೆ ಇದೆ. ಯಾಕಂತಂದರೆ ಏನು ಆ ತಂತಿಗಳು ನೋಡ್ತಾ ಇದ್ರಿ ಈ ರೀತಿ ಹೊರಗಡೆ ಬಂದದಕ್ಕೆ ಅದನ್ನು ಯಾವಾಗ ಯುವಕರು ಟಚ್ ಮಾಡಿದ್ದಾರೆ ಆ ಯುವಕರಿಗೆ ಅದು ಟಚ್ ಆದ ಕಾರಣಕ್ಕಾಗಿಯೇ ಅವಾಗ ಈ ಒಂದು ಹೈ ಟೆನ್ಷನ್ ವೈರ್ನಿಂದ ಏನು ವಿದ್ಯುತ್ ಪ್ರಸಾರ ಆಗಿದೆ ಅವಾಗ ಈ ಒಂದು ಅವಘಡ ಸಂಭವಿಸಿದೆ ಅಂತ ಕೂಡ ಹೇಳ್ಬೋದು. ಯಾಕಂತಂದರೆ ಇದ್ರ ಮೇಲೆ ಏನು ಪ್ಲಾಸ್ಟಿಕ್ ಕೋಟ್ ಇರುತ್ತೆ ಅದನ್ನು ಮುಟ್ಟಿದ್ರೆ ಯಾರು ಕೂಡ ಯಾವುದೇ ರೀತಿ ಅವಘಡ ಸಂಭವಿಸಿಲ್ಲ, ಸಾಧ್ಯತೆ ಇರಲ್ಲ. ಆದರೆ ಈ ರೀತಿ ಏನು ವೈರ್ ಕಟ್ ಆಗಿದೆ ಮಧ್ಯದಲ್ಲಿ, ಆ ಕಟ್ಟಾಗಿದ್ದ ವೈರ್ ಸಂಪರ್ಕದ ಅಲ್ಲಿನೇ ಏನೋ ವಿದ್ಯುತ್ ಟಚ್ ಮಾಡಿದ ಕಾರಣಕ್ಕಾಗಿ ಈ ರೀತಿ ಒಂದು ಅವಘಡ ಸಂಭವಿಸುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ನೋಡ್ತಿರ್ಬೋದು ದೃಶ್ಯಗಳು ಯಾವ ರೀತಿ ಆ ವಿದ್ಯುತ್ ವೈರ್ ಅಲ್ಲಿಗೆ ಮಾತ್ರ ಏನು ಕಟ್ಟಾಗಿದೆ ಆ ಹಿನ್ನೆಲೆಯಲ್ಲೇ ಏನು ಅಂತಂದರೆ ಈ ರೀತಿ ಒಂದು ಅವಘಡ ಸಂಭವಿಸುವ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ಏನು ಅಂತಂದರೆ ಈ ಒಂದು ಏನು ಕಟ್ಟಾಗಿದೆ ಇದ್ರ ಬಗ್ಗೆ ಏನಂತಂದರೆ ಈ ಮಳೆಗಾಲ ಆಗಲಿ ಜೊತೆಗೆ ಅನೇಕ ಏನು ಬೇಸಿಗೆ ಆಗಲಿ ಬಹಳ ವರ್ಷಗಳಿಂದ ಹಾಕಿರುವಂಥ ಸಾಧ್ಯತೆ ಇದೆ ಈ ವೈರ್ನ. ಆ ಕಾರಣಕ್ಕಾಗಿಯೇ ಈ ರೀತಿ ಏನೋ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಬಿರುಕನ್ನು ಬಿಟ್ಟಿದೆ ಅಂದರೆ ಪ್ಲಾಸ್ಟಿಕ್ ವೈರ್ ಅಂತ ಅದು ಕಿತ್ತೋಗಿದೆ. ಆ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಅಲ್ಲಿನೇ ಮುಟ್ಟಿರಬೇಕು. ಆ ಟಚ್ ಮಾಡಿದ ಕಾರಣಕ್ಕಾಗಿಯೇ ಈ ರೀತಿ ಯುವಕರು ಒಂದು ಮೃತ ಆಗಿರ್ಬೋದು ಅಂತ ಕೂಡ ಈಗ ಸಂಭವಿಸಿರುವಂಥ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅಂತಂದರೆ ಇದು ವೈರ್ಗೆ ಹೈ ಟೆನ್ಷನ್ ವೈರ್ ಏನಿದೆ ಇದಕ್ಕೆ ಈಗ ಸದ್ಯಕ್ಕೆ ಏನು ಅಂತಂದರೆ ಓರ್ವ ಯುವಕ ಏನು ಶುಭಮ್ ಅಂತ ಯುವಕ ಇದ್ದಾನೆ ಅವನು ಮೃತಪಟ್ಟಿದ್ದಾನೆ. ಇನ್ನು ಉಳಿದಂತೆ ಏನು ಇಬ್ಬರು ಇದ್ದಾರೆ ಅವರ ಸ್ಥಿತಿ ಈಗ ಚಿಂತಾಜನಕವಾಗಿದೆ. ಅವರನ್ನು ಜಿಲ್ಲಾ ಆಸ್ಪತ್ರೆ ದಾಖಲು ಮಾಡಿ ಚಿಕಿತ್ಸೆ ಮುಂದುವರೆದಿದೆ. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.